What we do here is go back. ಎಲ್ರಿಗೂ ನಮಸ್ಕಾರ. ಈಗ ನೀವು ಆಲ್ರೆಡಿ ತಮ್ಮನೇಲ್ ಅಲ್ಲಿ ನೋಡಿದಿರಿ ಏನು ಅಂತ. ಈ ಒಂದು ಪ್ರಾಡಕ್ಟ್ ತಗೊಳ್ಳಿಕ್ಕೆ ನಾನು ತುಂಬಾ ಸಮಯ ಮಿನಿಮಮ್ ಒಂದು 2-3 ವರ್ಷದಿಂದ ಕಾಯ್ತಾ ಇದ್ದೆ. ಯಾಕಂದ್ರೆ ಶಾರ್ಟ್ ಫಿಲ್ಮ್ಗೆ ಫಾಗ್ ಬೇಕೇ ಬೇಕು, ಅದರ ಅಗತ್ಯ. ಯಾಕಂದ್ರೆ ಒಂದು ಫಾಗ್ ಆಗುದು ಅಂತ ಹೇಳಿದ್ರೆ ಅದೊಂದು ನಮ್ಗೆ ಎಕ್ಸ್ಟ್ರಾ ಕೆಲಸನೇ. ಏನ್ ಮಾಡೋದು, ನಮ್ಗೆ ದೊಡ್ಡ ಮಿಷಿನ್ ಎಲ್ಲ ತಗೊಂಡು ಹೋಗ್ಲಿಕ್ಕೆಲ್ಲ ಕಷ್ಟ. ಸೊ ನಮ್ಗೆ ಏನಾದ್ರು ಒಂದು ಬೇಕು ಅಂತ ಹಾಗಿದ್ದಾಗ ನಮ್ಗೆ ಆಲೋಚನೆ ಬಂದಿದೆ ಈ ಡಿಜಿಟೆಕ್ ಅವರದ್ದು ಒಂದು ಫಾಗ್ ಮಿಷಿನ್. ಅಂದ್ರೆ ಅದು ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ನಾನು ಆಗ ನೋಡಿದಾಗ ಅದಕ್ಕೆ 14,000 ಏನೋ ಇತ್ತು. ಬಟ್ ಈಗ ಅದಕ್ಕೆ ಕಮ್ಮಿ ಆಗಿದೆ. ಎಷ್ಟಾಗಿದೆ ಅಂತ ಲಾಸ್ಟ್ ಅಲ್ಲಿ ಹೇಳ್ತೇನೆ, ವಿಡಿಯೋ ಸ್ವಲ್ಪ ಫುಲ್ ನೋಡಿ. ಮತ್ತೆ ನಾನು ಟೆಕ್ನಿಕಲ್ ಆಗಿದ್ರಲ್ಲಿ ಏನು ನಿಮ್ಗೆ ಹೇಳಿಕ್ ಹೋಗುದಿಲ್ಲ, ಯಾಕಂದ್ರೆ ಜಾಸ್ತಿ ನನಗೆ ಟೆಕ್ನಿಕಲ್ ಇದ್ರಲ್ಲಿ ಗೊತ್ತಿಲ್ಲ. ಮಿಷಿನ್ ಅಲ್ಲಿ ಏನಿರುತ್ತೆ, ಅದು ಏನು ಕೆಲಸ ಮಾಡುತ್ತೆ ಅಂತ ನಾನು ತೋರಿಸ್ಬೋದು. ಓಕೆ, ಹಾಗಾದ್ರೆ ಈಗ ನೀವು ನೋಡ್ತಿದ್ದೀರಿ ವಿತೌಟ್ ಫಾಗ್. ನೋಡಿ, ನಾರ್ಮಲ್ ಒಂದು ಸೀರಿಯಲ್ ತರ ಕಾಣ್ತಾ ಉಂಟು. ಹಾಗಾದ್ರೆ ಒಂದು ಸಿನಿಮ್ಯಾಟಿಕ್ ಲುಕ್ ಬೇಕು ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನೋಡಿ ನೋಡಿ, ಒಳ್ಳೆ ಫೀಲ್ ಬರ್ತಾ ಉಂಟು. What we do here is go back. ರಿಮೋಟ್ ಅಲ್ಲಿ ಸಹ ಯೂಸ್ ಮಾಡಬಹುದು ಇದನ್ನು.
ಆಫ್ ಆಯಿತು. ಸೊ ರಿಮೋಟಲ್ಲಿ ಯೂಸ್ ಮಾಡ್ಬೋದು ನೋಡಿ. 3, 2, 1. ನಾವೆಲ್ಲಾದ್ರೂ ಹೊರಗಡೆ ಆಚೆ ಇದ್ದು ಕ್ಯಾಮರಾದಲ್ಲಿ ನಮ್ಗೆ ಅಸಿಸ್ಟೆಂಟ್ ಎಲ್ಲ ಏನಿಲ್ಲ ಆದ್ರೆ ವೆರಿ ಯೂಸ್ಫುಲ್. ಆಫ್ ಆಯ್ತು. ಸ್ವಲ್ಪ ಹೊತ್ತಲ್ಲಿ ಈಗ ನೋಡಿ ಗುಳ್ 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 ಆನ್. ತೋರ್ಜನ್ ಅವಾಗ ಸೊ ಇದರಲ್ಲಿ ಜಾಸ್ತಿ ನನಗೇನು ಇನ್ನು ಆಟ ಆಡ್ಬೇಕು ನಾವು. ಮತ್ತೆ ಇದರ ಅನುಭವ ಎಕ್ಸ್ಪೀರಿಯನ್ಸ್ ಎಲ್ಲ ಆದ್ಮೇಲೆ ಡೀಟೇಲ್ ಆಗಿ ಹೇಳುವ ಬೇಕಿದ್ರೆ. ಸೊ ಈ ವಿಡಿಯೋ ಖುಷಿ ಆಯ್ತು ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಶಾರ್ಟ್ ಫಿಲ್ಮ್ ಅಥವಾ ಏನಾದ್ರು ಪ್ರಾಡಕ್ಟ್ ಶೂಟ್ಗೆ ಏನಾದ್ರು ಬೇಕಿದ್ರೆ ಇದು ತಗೊಳ್ಬಹುದು, ಚೆನ್ನಾಗಿದೆ. ಎಸ್, ಇನ್ನು ಮುಂದೆ ನಮ್ಮ ಶಾರ್ಟ್ ಫಿಲ್ಮ್ ಅಲ್ಲಿ ಇದನ್ನು ಯೂಸ್ ಮಾಡ್ತೇವೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆ ತುಂಬಾ ಥ್ಯಾಂಕ್ಸ್, ಯಾರು ಶೇರ್ ಮಾಡ್ತಿದ್ದೀರಿ ಅವರಿಗೆ ತುಂಬಾ ಥ್ಯಾಂಕ್ಸ್, ಹಾಗೆ ಲೈಕ್ ಮಾಡೋರಿಗೆ ಇನ್ನೂ ಥ್ಯಾಂಕ್ಸ್. ನೀವು ಎಷ್ಟು ಲೈಕ್ಸ್ ಮಾಡ್ತೀರಿ ಅಷ್ಟು ನಮ್ಮ ಜನರಿಗೆ ರೀಚ್ ಆಗ್ತದೆ. ಹಾಗೆ ಮತ್ತೆ ಓಕೆ, ನಾನು ಹೇಳಿದಾಗೇನೆ ಶಾರ್ಟ್ ಫಿಲ್ಮ್ಸ್ಗಳು ಬರ್ತಾ ಇದೆ. ಎಲ್ಲರೂ ಅಂದ್ಕೊಳ್ಬಹುದು ಏನ್ ಶಾರ್ಟ್ ಫಿಲ್ಮ್ ಅಂತ ಬರ್ತಾ ಇಲ್ಲ ಅಂತ. ಬರ್ತಾ ಇದೆ. ಆಲ್ರೆಡಿ ನಂದು 5 ಶೂಟ್ ಆಗಿದೆ ಶಾರ್ಟ್ ಫಿಲ್ಮ್. ಅದರಲ್ಲಿ 3 ಎಡಿಟಿಂಗ್ ಫಿನಿಶ್ ಆಗಿದೆ. ನಂಗೆ ಮ್ಯೂಸಿಕ್ಗೆ ಸ್ವಲ್ಪ ಡಿಲೇ ಆಗ್ತಾ ಉಂಟು. ಹಾಗೆ ಅದು ಬಿಟ್ರೆ ಒಂದ್ಸಲ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ನಮ್ದು ರನ್ನಿಂಗ್ ಇರ್ತದೆ ಫುಲ್. ವೇಟ್ ಮಾಡುವ ಚಾನ್ಸಸ್ ಇಲ್ಲ. ಸೊ ಹಾಗಾದ್ರೆ ಇನ್ನೊಂದ್ಸಲ ಸ್ಟಾರ್ಟ್ ಮಾಡುವ. ನನಗೆ ತುಂಬಾ ಅಂದ್ರೆ ಕಮ್ಮಿ ಅಂದ್ರೂ ಸಹ 2-3 ವರ್ಷದಿಂದ ನಾನು ವೇಟ್ ಮಾಡ್ತಾ ಇದ್ದೇನೆ ಇದಕ್ಕೆ. ಆಗ ನಾನು ಯಾಕೆ ವೇಟ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಆಗ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಿರ್ಲಿಲ್ಲ, ಬಟ್ ತಗೊಳ್ಬೇಕು ಅಂತ ಇತ್ತು. ಈಗ ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಆಗಿದೆ. ನಾನು ಬೇರೆ ಇದ್ರೆ ನನ್ನ ಫ್ರೆಂಡ್ ಇದ್ದಾರೆ ಮುನ್ನ ಮತ್ತೆ ಬಾಬಣ್ಣ, ಇವರೆಲ್ಲ ನನಗೆ ಇದಕ್ಕೆಲ್ಲ ಗಿಡ ಇದೆಲ್ಲ ಎಂತ ಪೇಪರ್ ಎಲ್ಲ ಹಾಕಿ ನಾವೆಲ್ಲ ಫಾಗ್ ಮಾಡ್ತಿದ್ದದ್ದು. ಇದೊಂದು ಬೇಕಿತ್ತು ನನಗೆ. ಸೊ ಇದು ಸಿಕ್ಕಿದೆ ಈಗ. ನಮ್ಗೆ ಸ್ವಲ್ಪ ಇನ್ನು ಈಸಿ ಆಯ್ತು ಸ್ವಲ್ಪ ಕ್ರಿಯೇಟಿವಿಟಿಗೆ. ಓಕೆ, ಹಾಗಾದ್ರೆ ನಿಮ್ಗೆಲ್ರಿಗೆ ಕುತೂಹಲ. ಆಗ ಹೇಳಿದ್ದೆ ಇದಕ್ಕೆ ಎಷ್ಟು ರೇಟ್ ಅಂತ. ನಾನು ಆಗ ಸ್ಟಾರ್ಟಿಂಗ್ ಅಲ್ಲಿ 2-3 ವರ್ಷದಿಂದ ನೋಡಿದಾಗ ನನ್ನ ಲೆಕ್ಕ ಪ್ರಕಾರ 14,000 ಇತ್ತು. ಸೊ 14,000 ಕೊಡೋದು ಸ್ವಲ್ಪ ಕಷ್ಟ ಇತ್ತು, ಬೇಡ ಅನ್ಕೊಂಡಿದ್ದೆ. ಆದ್ರೆ ಈಗ ಇದರ ರೇಟ್ ಎಷ್ಟು ಗೊತ್ತಾ? ಕಮೆಂಟ್ ಮಾಡ್ತೀರಾ? ನಾನು ಹೇಳ್ತೀನಿ. ಇದು ಈಗ ನನಗೆ 7,500 ಸಿಕ್ಕಿತು. ಇಲ್ಲಿ ನಮ್ಮ ಗಿರಿಯಾಸ್ ಇದೆ, ಭಾರತ್ ಇದು ಕ್ಯಾಮರಾ ಸೆಂಟರ್ ಭರತ್ ಅಂತ ಇದ್ದಾರೆ, ನಮ್ಮ ಕ್ಯಾಮರಾ ಸೆಂಟರ್ ಅಲ್ಲಿ ತಗೊಂಡಿದ್ದೇನೆ. ನಂದು ಕೆಲವು ಐಟಮ್ಸ್, ಜಾಸ್ತಿ ಐಟಮ್ಸ್ ನಾನು ಅಲ್ಲಿಂದ ತಗೊಳ್ಳೋದು. ಸೊ ಎಸ್, ನೀವು ಸಹ ಇದನ್ನು ಟ್ರೈ ಮಾಡಿ ಕ್ರಿಯೇಟಿವಿಟಿಗೆ. ಜೈ